ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿ ಅದು ಅಪ್ರೂವಲ್ ಆಗಿರೋದಾಗಿರ್ಬೋದು, ಅಥವಾ ರೇಷನ್ ಕಾರ್ಡ್ನಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿರೋದಾಗಿರ್ಬೋದು, ಅಥವಾ ಡಿಲೀಟ್ ಮಾಡಿರೋದಾಗಿರ್ಬೋದು, ಅಥವಾ ರೇಷನ್ ಕಾರ್ಡಿನಲ್ಲಿ ಯಾವುದೇ ರೀತಿಯಾದಂತಹ ತಿದ್ದುಪಡಿ ಮಾಡಿ ಹೊಸ ರೇಷನ್ ಕಾರ್ಡನ್ನು ಪ್ರಿಂಟೌಟನ್ನು ತೆಗೆದುಕೊಳ್ಳೋಕೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ APL ಅಥವಾ BPL ರೇಷನ್ ಕಾರ್ಡನ್ನು ಪ್ರಿಂಟೌಟನ್ನು ತೆಗೆದು ನಿಮ್ಮ ಒಂದು ಕಸ್ಟಮರ್ಗೆ ಫ್ರೀಯಾಗಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಬ್ರೌಸರ್ನಲ್ಲಿ ಆಹಾರ ಅಂತ ಸರ್ಚ್ ಮಾಡಿ. ಆಹಾರ ಎಂಬುದು ನಮ್ಮ ಆಹಾರ ಇಲಾಖೆಯ ಫುಡ್ ಡಿಪಾರ್ಟ್ಮೆಂಟಿನ ಅಫಿಷಿಯಲ್ ವೆಬ್ಸೈಟ್ ಆಗಿದ್ದು, ಈ ರೀತಿಯಾಗಿ ಸರ್ಚ್ ಕೊಟ್ಟ ಮೇಲೆ ಫಸ್ಟ್ ವೆಬ್ಸೈಟ್ ಬರ್ತಲ್ಲ, ಇದನ್ನು ಕ್ಲಿಕ್ ಮಾಡಿ ಈ ರೀತಿಯಾಗಿ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಈ ಸೇವೆಗಳಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬರ್ತಾ ಇದೆ ನೋಡಿ, ಈ ಸ್ಥಿತಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತಿದ್ದುಪಡಿ ವಿನಂತಿ ಸ್ಥಿತಿ ಅಂತ ಇದೆ. ಇಲ್ಲಿ 3 ವಿಭಾಗಗಳನ್ನು ನಾವು ಕಾಣ್ತಾ ಇದ್ದೇವೆ: ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಅದೇ ರೀತಿ ಕಲಬುರಗಿ ವಿಭಾಗ. ನಿಮ್ಮದೊಂದು ಯಾವ ವಿಭಾಗಕ್ಕೆ ಬರುತ್ತಂತೆ ಇಲ್ಲಿ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಓನ್ಲಿ ಫಸ್ಟ್ ಬೆಂಗಳೂರು ವಿಭಾಗ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿದರೆ ನೀವು ಓನ್ಲಿ ಬೆಂಗಳೂರು ಆಗಿರುತ್ತೆ. ಅದು ಅಂದರೆ ಏನಪ್ಪ ಅಂದರೆ ಬೆಂಗಳೂರು ರೂರಲ್ ಆಗಿರ್ಬೋದು, ಬೆಂಗಳೂರು ಅರ್ಬನ್ ಆಗಿರ್ಬೋದು, ಬೆಂಗಳೂರು ಸಿಟಿ ಆಗಿರ್ಬೋದು. ಅದೇ ರೀತಿ ಮೈಸೂರು ವಿಭಾಗದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಾಗಲಕೋಟ್, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಧಾರವಾಡ, ಗದಗ, ಹಾಸನ, ಹಾವೇರಿ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಉತ್ತರ ಕನ್ನಡ, ವಿಜಯಪುರ ಡಿಸ್ಟಿಕ್ಗಳು ಬರ್ತಾವ್ರೆ. ಅದೇ ರೀತಿ ಕಲಬುರಗಿ ಅಥವಾ ಬೆಂಗಳೂರು ಡಿವಿಷನ್ ಅಂತ ಇದೆ ನೋಡಿ, ಇಲ್ಲಿ ಕಲಬುರಗಿ ವಿಭಾಗ ಅಂತ ಇದೆಯಲ್ಲ, ಇದರಲ್ಲಿ ಯಾವೆಲ್ಲ ಜಿಲ್ಲೆ ಬರ್ತಾರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಬಳ್ಳಾರಿ ಆಗಿರ್ಬೋದು, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಈ ರೀತಿಯಾಗಿ ಇಲ್ಲಿ ವಿಭಾಗಗಳಿದೆ. ನಿಮ್ಮ ಡಿಸ್ಟಿಕ್ ಯಾವ ವಿಭಾಗಕ್ಕೆ ಸೇರ್ಪಡೆ ಆಗುತ್ತಲ್ಲ ಆ ಒಂದು ವಿಭಾಗನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಇದೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಯಾವ ವಿಭಾಗ ಸೆಲೆಕ್ಟ್ ಮಾಡಿದ್ರು ಕೂಡ ಇದೇ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ವಿತ್ OTP, ವಿಥೌಟ್ OTP ಅಂತ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೈರೆಕ್ಟ್ ಈ ಲಿಂಕನ್ನು ಕೂಡ ನೀಡಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಇಲ್ಲಿ ಡೈರೆಕ್ಟಾಗಿ ಬರ್ಬೋದು. ಇಲ್ಲಿ ವಿತ್ OTP ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ರೇಷನ್ ಕಾರ್ಡಿನ ನಂಬರನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಒಬ್ಬ ಮೆಂಬರಿನ ರೇಷನ್ ಕಾರ್ಡ್ನಲ್ಲಿರುವಂಥ ಒಬ್ಬ ಮೆಂಬರನ್ನ ಸೆಲೆಕ್ಟ್ ಮಾಡಿ. ಯಾಕಂದರೆ ಅವರ ಒಂದು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತಲ್ಲ ಆ ಒಂದು ನಂಬರ್ಗೆ OTP ಬರುತ್ತೆ, ಅದನ್ನು ಇಲ್ಲೇ ಎಂಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ಕ್ಯಾಪ್ಚಾನ ಎಂಟರ್ ಮಾಡಿ ಇಲ್ಲಿ OTPನ ಸೆಂಡ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಸೆಂಡ್ ಆದಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ರಿಜಿಸ್ಟರ್, ಯಾರು ಮೆಂಬರನ್ನು ಸೆಲೆಕ್ಟ್ ಮಾಡಿದ್ರಲ್ಲ ಆ ಒಂದು ಮೆಂಬರಿನ ಆಧಾರ್ ಕಾರ್ಡ್ ರಿಜಿಸ್ಟರ್ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಅವರ ರೇಷನ್ ಕಾರ್ಡ್ ಡೀಟೇಲ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡ್ ಕಾರ್ನರಲ್ಲಿ, ಇಲ್ಲ ಬಾಟಮ್ನಲ್ಲಿ, ಅಂದರೆ ಕೆಳಗಡೆ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅವರ ಒಂದು ರೇಷನ್ ಕಾರ್ಡ್ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಓಪನ್ ಆಗುತ್ತೆ. ಇದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ರೇಷನ್ ಕಾರ್ಡ್ನಲ್ಲಿ ಸ್ಪೆಸಿಮೆನ್ ಕಾಪಿ ಅಂತ ಇದೆ. ಇದನ್ನು ರಿಮೂವ್ ಮಾಡೋದು ಯಾವ ರೀತಿ ಅಂದರೆ, ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ F12 ಕ್ಲಿಕ್ ಮಾಡಬೇಕಾಗತ್ತೆ. ಇದು ಕ್ಲಿಕ್ ಮಾಡಿದ ಮೇಲೆ ಕಂಟ್ರೋಲ್ F ಕ್ಲಿಕ್ ಮಾಡಿ, ಅಂದರೆ ಫೈಂಡ್ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಫೈಂಡ್ಸ್ ಬಾಕ್ಸ್ ಓಪನ್ ಆದಮೇಲೆ ಸ್ಪೆಸಿಮನ್ ಅಂತ ಕ್ಲಿಕ್ ಮಾಡಿ. ಅದಾದಮೇಲೆ ಸ್ಪೆಸಿಮನ್ ಹತ್ತಿರ ಬಂದು ಲೆಫ್ಟ್ ಮೌಸನ್ನು ಕ್ಲಿಕ್ ಮಾಡಿ ಅಲ್ಲಿ ಡಿಲೀಟ್ ಅಂತ ಆಪ್ಷನ್ ಇದೆ, ಡಿಲೀಟ್ ಅಂತ ಮಾಡಬೇಕಾಗತ್ತೆ. ಡಿಲೀಟ್ ಅಂತ ಮಾಡಿದರೆ ಈ ಸ್ಪೆಸಿಮನ್ ಕಾಪಿ ರಿಮೂವ್ ಆಗುತ್ತೆ. ಈ ರೀತಿ ರಿಮೂವ್ ಆದಮೇಲೆ ಇದನ್ನು ನಿಮ್ಮ ಒಂದು ಕಸ್ಟಮರ್ಗೆ ಪ್ರಿಂಟೌಟನ್ನು ತೆಗೆದುಕೊಡ್ಬೇಕಾಗತ್ತೆ. ಈ ರೀತಿಯಾಗಿ ನೀವು ಈಸಿಯಾಗಿ ರೇಷನ್ ಕಾರ್ಡನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿ ನಿಮ್ಮ ಒಂದು ಕಸ್ಟಮರ್ಗೆ ಪ್ರಿಂಟೌಟನ್ನು ತೆಗೆದುಕೊಡ್ಬೋದಾಗಿದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆದರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಿಮಗೆ ಹೆಲ್ಪ್ ಮಾಡ್ತೇವೆ. ಈ ಒಂದು ವಿಡಿಯೋದಲ್ಲಿ ನಾನು ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಒತ್ತಿ. ಧನ್ಯವಾದಗಳು.